ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ನಮ್ಮ ಮನೆಗೆ ಹುರುಳಿ ಕಟ್ಟಿನ ಸಾರು ಮಾಡ್ಯಾರ ನೋಡ್ರಿ. ಹುರುಳಿ ಕಟ್ಟಿನ ಸಾರು ಮಾಡ್ಲಾರ ಭಾಳ ದಿನ ಆಗಿತ್ತು. ಇವತ್ತು ಮಾಡಿದ್ರೆ ಅದರ ರೆಸಿಪಿ ನಿಮಗೂ ತೋರಿಸೋಣ ಅಂತಂದು ವಿಡಿಯೋ ಮಾಡಿ ನೋಡ್ರಿ. ಅಗದಿ ಮಸ್ತ್ ಆಗಿರ್ತದೆ ರೀ ಹುರುಳಿ ಕಟ್ಟಿನ ಸಾರು. ಟೇಸ್ಟ್ ಅಂತೂ ಮಸ್ತ್ ಇರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಈ ಥರ ಹುರುಳಿ ಕಟ್ಟಿನ ಸಾರು ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿ ಮತ್ತು ರಾಗಿ ಮುದ್ದಿಗೆ ಅಗದಿ ಮಸ್ತ್ ಕಾಂಬಿನೇಷನ್ ಆಗ್ತದೆ ನೋಡ್ರಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡ್ರಿ. ಈಗ ಸ್ಟಾರ್ಟ್ ಮಾಡೋಣ ಬರ್ರಿ. ಹುರುಳಿ ಕಟ್ಟಿ ಸಾರಿಗೆ ಮೇನ ಹುರುಳಿ ಕಾಳು ಬೇಕಲ್ರಿ. ನೋಡ್ರಿ, ಒಂದು ಪಾವು ಕಿಲೋ ಹುರುಳಿ ಕಾಳು ತೊಗೊಂಡಿವಿ. ಅದನ್ನು ಚಂದಾಗ ಹಳ್ಳ ತೆಗೆದು ಕೇರ್ಕೊಂಡು ಇಟ್ಕೊಂಡಿವಿ ನೋಡ್ರಿ. ಇವಾಗ ಒಲಿ ಮ್ಯಾಗ ಒಂದು ಬೋಗಾನ್ ಇಟ್ಟಿವಿ. ಅದ್ರೊಳಗೆ ಒಂದು ಚರ್ಗಿ ಅಷ್ಟು ನೀರು ಹಾಕಿವಿ. ಅದು ನೀರು ಕದ ಕುದಿಲಿರಿ. ಅವಾಗ ಹುರುಳಿ ಕಾಳು ಹಾಕಬೇಕು. ಇವಾಗ ನೋಡ್ರಿ ಹುರುಳಿ ಕಾಳು ಹಾಕಾಕತ್ತೀವಿ ನೋಡ್ರಿ. ಆ ಹುರುಳಿ ಕಾಳು ಚಂದಾಗ ಕುದಿಬೇಕು ನೋಡ್ರಿ. ಅಂದ್ರೆ ಕಟ್ಟು ಬಿಡಬೇಕು. ಅಲ್ಲಿ ತನೂ ಒಂದು ಅರ್ಧರಿಂದ ಒಂದು ತಾಸು ತನೂ ಚಂದಾಗ ಕುದಿಲಿರಿ. ಅಂದ್ರೆ ಕಟ್ಟು ಬಿಡ್ತದೆ, ಚಲೋ ಆಗ್ತದೆ ಸಾರು. ಇವಾಗ ಉಳಿದಿದ್ದ ಐಟಮ ನೋಡ್ಕೊಂಬಂದ್ಬಿಡೋಣ ಬರ್ರಿ. ಸ್ವಲ್ಪ ಜವಾರಿ ಬೆಳ್ಳುಳ್ಳಿನ ಸೊಪ್ಪಿ ಸುಲಿದ್ಕೆಟ ಇಟ್ಕೊಂಡಿವಿ ನೋಡ್ರಿ. ಕರಿಬೇವು, ಕೊತ್ತಂಬರಿ, ಒಂದು ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿವಿ. ನೆಕ್ಸ್ಟ್ ಅರಿಶಿಣ ಪುಡಿ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಳ್ಳೆಣ್ಣೆ, 5ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಂಡಿವಿ. ಮತ್ತು ಗಿಟ್ಟ ಕೊಬ್ಬರಿನ ಈ ಥರ ತುರಿದ್ಕೆಟ ಇಟ್ಕೊಂಡಿವಿ ನೋಡ್ರಿ. ಒಂದು 3 ಟೊಮೆಟೊನ ತೊಗೊಂಡು ಇಟ್ಕೊಂಡಿವಿ. ಅವನ್ನ ಕುದಿಸ್ಬೇಕು. ಕುದಿಸ್ಕೆಟ ಸೈಡಿಗೆ ಇಟ್ಕೋರಿ. ಇವಾಗ ನೋಡ್ರಿ ಹುರುಳಿ ಕಾಳು ಆಲ್ಮೋಸ್ಟ್ ಕುದ್ದಾವ್ರಿ. ಇನ್ನೊಂದು ಚೂರು ಕುದೀಲಿ. ಈಗ ಟೈಮ್ ವೇಸ್ಟ್ ಮಾಡ್ಲಾರ ಉಳ್ಕಿದ್ದ ರೆಡಿ ಮಾಡ್ಕೊಂಬರ್ರಿ. ಒಲಿ ಮ್ಯಾಗ ಒಂದು ಹಂಚು ಇಟ್ಕೊಂಡಿವಿ. ಒಲಿ ಕೂಡ ಹತ್ತದ. ಆಗಳೇನ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ನಾನು ಉಳ್ಳಾಗಡ್ಡಿ, ಅವನ್ನ ಇವಾಗ ಚಲೋ ತಂಗ ಹುರ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ಪೂನು ಎಣ್ಣೆ ಹಾಕಿರಿ. ಅದನ್ನು ಸ್ವಲ್ಪ ಕೆಂಪಗಾಗಂಗೆ ಹುರ್ಕೋರಿ. ಕೆಲವೊಬ್ರು ಹಂಗೆ ಹಾಕ್ತಾರೆ, ಬಟ್ ಸಾರು ಅಷ್ಟು ಟೇಸ್ಟಾಗಿ ಬರೋಂಗಿಲ್ಲ. ಹುರ್ಕೊಂಡು ಹಾಕಿದ್ರೆ ಸಾರು ಅಗದಿ ಮಸ್ತ್ ರುಚಿ ಬರ್ತದೆ ನೋಡ್ರಿ. ಇವಾಗ ನೋಡ್ರಿ ಚಲೋ ತಂಗ ಹುರ್ಕೊಳಕತ್ತೀವಿ. ಈಗ ಹುರಿದಾವ ಅದನ್ನು ಬೇರೆ ಪ್ಲೇಟಿಗೆ ನಾವು ತೊಗೊಳಕತ್ತೀವಿ ನೋಡ್ರಿ. ಈಗ ಅದ ಹಂಚಿಗೆ ನಾವು ಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ವಲ್ರಿ, ಅವನು ಸ್ವಲ್ಪ ಹುರ್ಕೊಂಬಿಡೋಣ್ರಿ. ಕೆಂಪಗಾಗಂಗೆ ಹುರ್ಕೊಂಡ್ರೆ ಅವು ಕೂಡ ಟೇಸ್ಟ್ ಚಲೋ ಬರ್ತದೆ. ಇವಾಗ ಅದ ಹಂಚಿಗೆ ನಾವು ಕೊಬ್ಬರಿನ ತುರಿದ್ಕೆಟ ಇಟ್ಕೊಂಡಿದ್ವಲ್ಲ ಅದನ್ನು ಹುರ್ಕೊಳಕತ್ತೀವಿ ನೋಡ್ರಿ. ಬಟ್ ಒಲಿ ಬಂದ್ ಮಾಡೀವ್ರಿ. ಯಾಕಂದ್ರೆ ಆಲ್ರೆಡಿ ಹಂಚು ಕಾದದ. ಅದ ಹಂಚಿನಾಗ ಹುರ್ಕೊಂಡ್ರೆ ಸಾಕ್ರಿ, ಇವು ರೋಸ್ಟ್ ಆಗಿಬಿಡ್ತಾವೆ. ಹಾಗಾಗಿ ಒಲಿನ ಬಂದ್ ಮಾಡೀವಿ. ಆಗಳೇನು 3 ಟೊಮೆಟೊ ನಾವು ತೋರಿಸಿವಲ್ರಿ, ಅವನ್ನೇನದಲ್ಲ ಕುಕ್ಕರ್ನಾಗ ಕುದಿಸ್ಕೆಟ ಇಟ್ಕೊಂಡಿವಿ ನೋಡ್ರಿ. ಆಗಳೇ ನಾವೇನು ಹುರಿದು ಇಟ್ಕೊಂಡಿದ್ವಲ್ರಿ ಮೆಣ್ಸಿನ್ಕಾಯಿ, ಅವನ್ನೆಲ್ಲನೂ ಇವಾಗ ಮಿಕ್ಸಿಗೆ ಹಾಕೊಳಕತ್ತೀವಿ ನೋಡ್ರಿ. ಅದ್ರ ಜೋಡಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿವಿ. 1 ಇಂಚಿನಷ್ಟು ಅಲ್ಲ ಹಾಕ್ಕೊಂಡಿವಿ ನೋಡ್ರಿ. ಇವಾಗ ಏನದ ಅಂದ್ರೆ ಸ್ವಲ್ಪ ಜೀರಿಗೆ ಕೂಡ ಹಾಕಾಕತ್ತೀವಿ. ಇವಾಗ ಇದಕ್ಕೆ ಕೊಬ್ಬರಿ ಸಹ ಹಾಕಾಕತ್ತೀವಿ ನೋಡ್ರಿ. ಆಗಳೇನ ನಾವು ಹುರಿದ್ಕೆಟ ಇಟ್ಕೊಂಡಿದ್ವಲ್ರಿ ಕೊಬ್ಬರಿ, ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ವಿ. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳಕತ್ತೀವಿ ನೋಡ್ರಿ. ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಳಕತ್ತೀವಿ ನೋಡ್ರಿ. ಪೂರ ಪೇಸ್ಟ್ ರೀತಿ ರುಬ್ಕೋಬೇಡ್ರಿ, ತರಿಯಾಗಿದ್ರೆ ಸಾಕು. ಹವಳ ಸವಳ ರುಬ್ಬಿದ್ರೆ ಸಾಕ್ರಿ, ಸಾರು ಮಸ್ತ್ ಆಗ್ತದೆ ನೋಡ್ರಿ. ಇವಾಗ ಎಲ್ಲನೂ ಆಲ್ಮೋಸ್ಟ್ ರೆಡಿ ಆಗೈತೆ. ಫಟಾಫಟ್ ಅಂತ ಸಾರು ಮಾಡ್ಬಿಡೋಣ ಬರ್ರಿ. ಒಲಿ ಮ್ಯಾಗ ಒಂದು ಬೋಗಾನಿ ಇಟ್ಟಿವಿ. ಒಲಿ ಕೂಡ ಹತ್ತದ. ಅದ್ರೊಳಗೆ ಒಂದು ಸ್ವಲ್ಪ ಒಳ್ಳೆಣ್ಣೆ ಹಾಕಾಕತ್ತಾರ ನೋಡ್ರಿ, ಒಗ್ಗರಣೆ ಹಾಕಕ್ಕೆ ನೋಡ್ರಿ. ಎಣ್ಣೆ ಕಾದೈತಿ. ಇವಾಗ ಜೀರಿಗೆ ಸಾಸಿವೆನ ಹಾಕಾಕತ್ತೀವಿ ನೋಡ್ರಿ. ಅವು ಜೀರಿಗೆ ಸಾಸಿವೆ ಸ್ವಲ್ಪ ಚಿಟಪಟ ಆಣ್ಲಿರಿ. ಅವಾಗ ಏನದ ನೆಕ್ಸ್ಟ್ ನಾವು ಬೆಳ್ಳುಳ್ಳಿನ ಹಾಕೊಂಡು ನೋಡ್ರಿ. ಇವಾಗ ಬೆಳ್ಳುಳ್ಳಿ ಹಾಕಿದ್ವಿ. ನೆಕ್ಸ್ಟ್ ಕರಿಬೇವು ಕೂಡ ಹಾಕಿದ್ವಿ. ಅದು ಸ್ವಲ್ಪ ಚಮಚ ತೊಗೊಂಡು ಕೈ ಆಡಿಸ್ಕೊರಿ, ಇಲ್ಲಾಂದ್ರೆ ಹೊತ್ತು ಬಿಡ್ತಾವ್ರಿ. ನೆಕ್ಸ್ಟ್ ಅದಕ್ಕೆ ಏನಂತಂದ್ರೆ ಆಗಳೇ ನಾವು ಟೊಮೆಟೊನ ಕುದಿಸ್ಕೆಟ ಇಟ್ಕೊಳ್ಳೋಣ ಅಂತ ಹೇಳಿದ್ವಲ್ರಿ. ಆ ಟೊಮೆಟೊನ ಚಂದಾಗ ಕಡ್ಗೋಲಿಲ್ಲ ಕಟ್ಟದ್ಕೆಟ ಸಾಂಬಾರಿಗೆ ಹಾಕೋಬೇಕು ನೋಡ್ರಿ. ಟೊಮೆಟೊ ಮಿಕ್ಸ್ ಮಾಡಿದ ಮ್ಯಾಗ ಸ್ವಲ್ಪ ಚಮಚ ತೊಗೊಂಡು ಕೈ ಆಡಿಸ್ಕೊರಿ. ಅದನ್ನು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಚಂದಾಗ ಕುದೀಲಿರಿ. ಆಗಳೇನ ಹವಳ ಸವಳ ರುಬ್ಬಿಟ್ಕೊಂಡಿದ್ದ ಪೇಸ್ಟ್ ನೋಡ್ರಿ ಅದು. ನೆಕ್ಸ್ಟ್ ಹುರುಳಿ ಕಾಳು ಅಂತೂ ಕಂಪ್ಲೀಟಾಗಿ ಕುದ್ದಿದ್ದು ರೀ. ನಮ್ಮ ಅವ್ವಾರ ಕಾಳು ಒಂದು ಕಡೆ ಸಪ್ರೇಟ್ ಮಾಡ್ಯಾರ, ಮತ್ತು ಹುರುಳಿ ಕಟ್ಟನ್ನ ಬಸದ್ಕೆಟ ಇಟ್ಕೊಂಡಾರ ನೋಡ್ರಿ. ಈಗ ಅದಕ್ಕೆ ಸಾಂಬಾರಿಗೆ ನಾವು ಆಗಳೇ ಹವಳ ಸವಳ ರುಬ್ಬಿಕೆಟ ಇಟ್ಕೊಂಡಿದ್ದಲ್ರಿ ಆ ಪೇಸ್ಟ್, ಈಗ ಅದಕ್ಕೆ ಸಾಂಬಾರಿಗೆ ಮಿಕ್ಸ್ ಮಾಡಾಕತ್ತಾರ ನೋಡ್ರಿ. ಮಿಕ್ಸ್ ಮಾಡಿದಾದ್ಮ್ಯಾಗ ಒಮ್ಮೆ ಚಮಚ ತೊಗೊಂಡು ಚಂದಾಗ ಕೈ ಆಡಿಸ್ಕೊರಿ. ಅಂದ್ರೆ ಸಾರೊಳಗೆ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕದ. ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಏನು ಆಗಳೇ ಮಿಕ್ಸಿಗೆ ಹಾಕಿದ್ರಲ್ಲ ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಕೆಟ ಸಾಂಬಾರಿಗೆ ಹಾಕ್ಬಿಡ್ರಿ. ಇವಾಗ ಇದಕ್ಕೆ ಉಳಿದಿರೋ ಐಟಮ್ ಅಪ್ಪ ಅಂತಂದ್ರೆ ಅರಿಶಿಣ ಪುಡಿ ಹಾಕಬೇಕು ನೋಡ್ರಿ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮ್ಯಾಗ ಇದೊಂಚೂರು ಕುದಿ ಹತ್ತಲಿರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾವು ಹುರುಳಿ ಕಾಳೇನ ಕುದಿಸ್ಕೆಟ ಇಟ್ಕೊಂಡಿದ್ವಲ್ರಿ, ಅದರಾಗ ಸ್ವಲ್ಪ ಕಾಳು ತೊಗೊಂಡ್ಕೆಟ ನಾವು ಹವಳ ಸವಳ ರುಬ್ಕೊಳಕತ್ತೀವಿ ನೋಡ್ರಿ.
ಕೆಲವೊಬ್ರು ಕಾಳು ಸಮೇತ ಹಾಕ್ತಾರೆ, ನಾವು ಸ್ವಲ್ಪ ರುಬ್ಬಿಕೆಟ ಹಾಕ್ತೀವಿ. ಸ್ವಲ್ಪ ಕಾಳು ತೆಗ್ದು ನೋಡ್ರಿ ಪಲ್ಯ ಮಾಡಕ್ಕೆ. ಇವಾಗ ಏನದ ಸಾಂಬಾರು ಕುದಿಯಾಕತ್ತದ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಕತ್ತೀವಿ ನೋಡ್ರಿ. ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಬೇಕಾದ್ರೂ ಹಾಕ್ಬೋದು. ನೆಕ್ಸ್ಟ್ ಅದಕ್ಕೆ ನಾವೇನದ ಹುರುಳಿ ಕಟ್ ಏನು ತೆಗೆದ್ಕೆಟ ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕಕತ್ತೀವಿ ನೋಡ್ರಿ. ಅದನ್ನು ಹಾಕ್ಕೆಟ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಇವಾಗ ಏನದ ರೀ ಹುರುಳಿ ಕಾಳನ್ನ ನೀವು ರುಬ್ಬಿಕೆಟ ಇಟ್ಕೊಂಡಿದ್ದಲ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಯಾಟ ಚಂದಗೆ ಕಲಸ್ಕೋರಿ. ಚಂದಗೆ ಕಲಸಿದಾದ ನಂತರ ಅದನ್ನೇನದ ಅಂದ್ರೆ ಸಾಂಬಾರಿಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮಿಕ್ಸ್ ಮಾಡ್ಕ್ಯಾಟ ಒಮ್ಮೆ ಚಮಚ ತೊಗೊಂಡು ಕೈ ಆಡಿಸ್ಕೋಬೇಕು ನೋಡ್ರಿ. ಆಜು ಬಾಜು ಭಾಳ ಸ್ವಲ್ಪ ಗದ್ದಲ ಇದೆ ರೀ. ಆ ಗದ್ದಲ ನಡ್ಬರ್ಕ ವಾಯ್ಸ್ ಓವರ್ ಕೊಡಾಕತ್ತೀನಿ. ಏನರ ಸ್ವಲ್ಪ ಗದ್ದಲ ಇದೆ ಅಡ್ಜಸ್ಟ್ ಮಾಡ್ಕೊರಿ ಪ್ಲೀಸ್. ಇವಾಗ ನೋಡ್ರಿ ಸಾಂಬಾರಿಗೆ ಎಲ್ಲ ಥರ ಐಟಮ್ನ ನಾವು ಹಾಕಿಬಿಟ್ಟಿವಿ. ಇನ್ನೇನದ ಚಮಚ ತೊಗೊಂಡು ಒಂದು ಸ್ವಲ್ಪ ಚಂದ ಕೈ ಆಡಿಸ್ಕೊಂಡು ಇದರಿಂದ 10 ರಿಂದ 15 ನಿಮಿಷ ಕುದಿಯಾಕೆ ಬಿಟ್ಟು ಬಿಡ್ಬೇಕು ನೋಡ್ರಿ. ಸಾಂಬಾರು ಎಷ್ಟು ಕುದೀತದ ಅಷ್ಟು ಟೇಸ್ಟ್ ಬರ್ತದೆ ನೋಡ್ರಿ. ಸಾರು ಅಂತೂ ಭಾರಿ ಮಸ್ತಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಬರೀ ನಾ ಹೇಳೋದಲ್ಲ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿದಾಗ ಅದ್ರ ಟೇಸ್ಟ್ ಏನದ ಅಂತಂದು ನಿಮಗೂ ಕೂಡ ಗೊತ್ತಾಗ್ತದೆ. ಇಷ್ಟ ನೋಡ್ರಿ ಹುರುಳಿ ಕಟ್ಟಿನ ಸಾರು ಮಾಡೋದು ಅಗದಿ ಅಂದ್ರೆ ಅಗದಿ ಸಿಂಪಲ್ ಅದ. ಮತ್ತು ನೆಕ್ಸ್ಟ್ ನಿಮ್ಗೆ ಯಾವ ರೆಸಿಪಿ ಬೇಕಂತ ಕಮೆಂಟ್ನಾಗ ತಿಳಿಸ್ರಿ. ಥ್ಯಾಂಕ್ ಯು.